ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ವಾಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್? ಯಾವುದೋ ಒಂದು ಡಿಸಿಷನ್ ಇದು ಏನಪ್ಪ ನುಂಗೋಂಗಿಲ್ಲ ಉಗುಳೋಂಗಿಲ್ಲ ಥರ ಆಗಿರೋದು ಯಾವುದಾದ್ರೂ ಉಂಟಾ? ನನ್ನ ಕುಮಾರಸ್ವಾಮಿಯವರ ಸ್ನೇಹದಿಂದ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ತುಂಬ ಕಠಿಣವಾದಂಥ ಪರಿಸ್ಥಿತಿ ಬಂತು. ಇಡೀ ಅವರ ಕುಟುಂಬದ, ಅವರ ಹೆಂಡತಿ, ಅವ್ರ ಮಗ ಇನ್ನೂ ಚಿಕ್ಕ ಹುಡುಗ ನಿಖಿಲ್, ಅವ್ರ ಹೆಂಡತಿ ಕುಮಾರಸ್ವಾಮಿ ಇಬ್ಬರು ಬಿಟ್ಟರೆ ಅವ್ರ ಮನೆಯಲ್ಲಿ ಇನ್ನು 3 ಜನ ಅಣ್ದಿರು ಅವ್ರಿಗೆ. ಎಲ್ಲರೂ ಒಬ್ಬ ತಮ್ಮ, 2 ಅಣ್ದಿರು, ಅವ್ರ ಅತ್ತಿಗೆದಿರು, 2 ಭಾವದಿರು, 2 ಹೆಣ್ಮಕ್ಳು ಅಕ್ಕದಿರು, ಒಬ್ಬ ತಂಗಿ, ಒಬ್ಬ ಅಕ್ಕ, ಇನ್ನೊಬ್ಬರು ತಂದೆ ತಾಯಿ. ಇಷ್ಟೂ ಜನ ವಿರೋಧದ ಮಧ್ಯದಲ್ಲಿ ದೇವೇಗೌಡರಂಥ ಆನೆ ಥರ ಬೆಳೆದಿರ್ತಕ್ಕಂಥವ್ರು, ಅವ್ರ ತೀರ್ಮಾನದ ವಿರುದ್ಧ ಯಾರೂ ಸಕ್ಸಸ್ ಆಗಿಲ್ಲ ಅಂತ ಅನ್ನೋರು, ಅವ್ರು ಬೇಡ ಅಂದದನ್ನು ನಾವು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಜನ ಟೀಮ್ ಕಟ್ಟಿ ಮಾಡಿದ್ದು. ಅದೊಂದು ದೊಡ್ಡ ಬಿಗ್ ಚಾಲೆಂಜಸ್ಸು. ಆ ಚಿಕ್ಕ ವಯಸ್ಸಿನಲ್ಲೇ ನಾವೇನು ಇನ್ನೂ ರಾಜಕೀಯವಾಗಿ ನನಗೆ ಭಾಳ ಎತ್ತರಕ್ಕೆ ನಾನು ನಾಯಕನಾಗಿ ಬೆಳೆದಿರಲಿಲ್ಲ. ಫಸ್ಟ್ ಟೈಮು ಮಂತ್ರಿ ಆಗಿದ್ದೆ. ಆ ಟೈಮ್ನಲ್ಲಿ ಮಂತ್ರಿಗಿರಿನ ಬಿಟ್ಟು ಒಂದು ಸರ್ಕಾರವನ್ನು, ಒಬ್ಬ ಮುಖ್ಯಮಂತ್ರಿನ ಡಿಫೀಟ್ ಮಾಡಿಸಿ ಇವರನ್ನು ಚೇರಿಗೆ ಕೂರಿಸೋದಿದೆಯಲ್ಲ, ಅದು ಬಹುಶಃ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಾವುದಾದ್ರು ನಡೆದಿದ್ರೆ 1-2 ಗೊತ್ತಿಲ್ಲ. ಬಟ್ ಈ ಥರ ಸನ್ನಿವೇಶದಲ್ಲಿ ಇದೊಂದೇ ಅಂತ ನಾನು ಅನ್ಕೋತೀನಿ. ಅಂಥ ಒಂದು ಬಿಗ್ ಚಾಲೆಂಜಸ್ಸು ಅದನ್ನು ತಗೊಂಡೆ. ಅದಾದಮೇಲೆ ಆ ಸ್ನೇಹ ಉಳಿಲಿಲ್ಲ ನನಗೋವರೆಗೂ, ಏನೇ ಆಗಿರಲಿ. ಬಟ್ ಆದರೆ ಆ ಹೆಸರು ನನಗಿದೆ. ಚಲುವರಾಯಸ್ವಾಮಿ ಅವತ್ತು ಮತ್ತು ಬಾಲಕೃಷ್ಣ, ಜಮೀರು, ಈ ಥರದ ಒಂದು 20-30 ಜನ ಪುಟ್ಟಣ ಎಲ್ಲ ನಾವೇನು ಜವಾಬ್ದಾರಿ, ನಮ್ಮ ಸಂತೋಷ್ ಲಾಡಿದ್ದ, ಇವರಿದ್ದರು, ನಮ್ಮ ಇನ್ನೊಬ್ಬರು ರಾಯಚೂರು MLA ಬಯ್ಯಾಪುರ ಅಂತ, ಇವರೆಲ್ಲ ಭಾಳ ಜನ ನನ್ನ ಜೊತೆ ನಿಂತರು. ಅವರೆಲ್ಲ ಇವತ್ತು ಸಹ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ರಾಜ್ಯದಲ್ಲಿ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವರೊಂದಷ್ಟು ಜನ ಭಾಳ ಶ್ರಮ ಹಾಕಿದ್ರು ಅನ್ನೋ ಹೆಸರೇನೂ ಹೋಗಿಲ್ಲ. ಅವರ ನನ್ನ ಸ್ನೇಹ ಹೋಗಿರ್ಬೋದು, ಅವ್ರು ನನ್ನ ಲಘುವಾಗೂ ಮಾತಾಡಿರ್ಬೋದು. ಬಟ್ ಆದರೆ ಈ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಆ ಒಂದು ನಾನು ಮಾಡಿದಂಥ ಶ್ರಮ, ಅವತ್ತು ಮಾಡಿದಂಥ ಪ್ರಯತ್ನಕ್ಕೆ ಬೆಲೆ ಇದೆ. ನನ್ನ ಒಂದು ವ್ಯಕ್ತಿತ್ವ ಬೆಳೆದಿದೆ ಅದು. ಅದೊಂದು ದೊಡ್ಡ ಚಾಲೆಂಜಸ್.